ಪೇಷಂಟ್ ಅನ್ಕಾನ್ಷಿಯಸ್ ಇದ್ದಾರೆ, ಬಟ್ ಅವ್ರಿಗೆ ಟ್ರೀಟ್ಮೆಂಟ್ ನಿರಂತರವಾಗಿ ನಡೀತಾ ಇದೆ. ಕಂಡೀಷನ್ ಸ್ಟೇಬಲ್ ಆಗಿದೆ ಅಂತ ಹೇಳಿ ಡಾಕ್ಟರ್ಸ್ ನಮಗೆ ಹೇಳಿದ್ದಾರೆ. ಅವನದು ಸ್ಟೇಟ್ಮೆಂಟ್ ತೊಗೊಳ್ಲಿಕ್ಕೆ ಇನ್ನೂ ಬಾಕಿ ಇದೆ. ನಾವು ಆಲ್ರೆಡಿ ಎರಡು ಇನ್ವೆಸ್ಟಿಗೇಷನ್ ಟೀಮ್ಸ್ ಮಾಡಿದ್ದೀವಿ ಮತ್ತು ಒಂದು ಕ್ರೈಮ್ ಟೀಮ್ ಕೂಡ ಮಾಡಿದ್ದೀವಿ. 3 ಟೀಮ್ಸ್ ಒಟ್ಟಿಗೆ ಕೆಲಸ ಮಾಡಿಕೊಂಡು ಯಾರಿದೆ ಆರೋಪಿ ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬಸ್ ಕೂಡ ಐಡೆಂಟಿಫೈ ಆಗಿದೆ. ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಆದಂಗೆ ನಿಮಗೆ ಮಾಹಿತಿ ತಿಳಿಸ್ತೀವಿ. ಇದ್ರ ಬಗ್ಗೆ ನಮಗೆ ಮೇಲ್ನೋಟಕ್ಕೆ ಇನ್ನೂ ಮಾಹಿತಿ ಇಲ್ಲ. ಘಟನೆ ನಡೆದು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆಗಿದೆ ಅಷ್ಟೇ. ಅರ್ಧ ಗಂಟೆಯಲ್ಲಿ ಆಲ್ರೆಡಿ ನಾವು ಅಟೆಂಡ್ ಮಾಡಿ ಇನ್ವೆಸ್ಟಿಗೇಷನ್ ಟೀಮ್ಸ್ ನಾವು ಫೋನ್ ಮಾಡಿದ್ದೀವಿ. ಸೊ ಮಾಹಿತಿ ತಿಳಿದಂಗೆ ಸ್ಪಷ್ಟ ಮಾಹಿತಿ ತಮಗೆ ನಾನು ವಿಸ್ತೃತವಾಗಿ ಹೇಳ್ತೀನಿ. ಹುಡುಗನಿಗೆ ವಯಸ್ಸು 19 ಇದೆ. ಅವನು ಕಾಲೇಜಲ್ಲಿ ಓದೋನಾಗಿದ್ದಾನೆ. ಮತ್ತು ಹೊಡೆಸ್ಕೊಂಡವ್ರು ಇಬ್ಬರೂ ವಿದ್ಯಾರ್ಥಿನೇ ಆಗಿರ್ಬೋದು ಅಂತ ಹೇಳಿ ಅಲ್ಲಿ ನೋಡಿದವರು ಹೇಳ್ತಿದ್ದಾರೆ. ಬಟ್ ನಾವು ಸ್ಪಷ್ಟವಾಗಿ ತನಿಖೆ ಮಾಡಿದ ಮೇಲೆ ನಂಗೆ ಗೊತ್ತಾಗುತ್ತೆ.